ದಾಖಲೆಗಳನ್ನ ಸಾಕ್ಷಿಗಳನ್ನ ಕೊಟ್ಟಿದೀವಿ ಅನ್ನೋದು ಮೆನ್ಷನ್ ಆಗುತ್ತೆ. 1 pair of slippers ಅನ್ನೋದು ಮೆನ್ಷನ್ ಇದೆ, ಡಾಕ್ಯುಮೆಂಟ್ ನನ್ನ ಹತ್ರ ಇದೆ. ಜಡ್ಜಸ್ ಅದನ್ನ ಕನ್ಸಿಡರ್ ಮಾಡದೆ ಬರೀತಾರೆ ಅಂದರೆ ಇವು ರುದ್ರಮುನಿ ಅವರು ಹೇಳಿದ್ದಾರೆ ಸರ್. ಸೊ ರುದ್ರಮುನಿ ಅವರು ಇದೇ ವೇದಿಕೆಯಲ್ಲಿ ನೀವು ಅಲ್ಲಿ ಕೊಟ್ಟಿರೋದು ನೀವು ಕಂಟಿನ್ಯೂ ಮಾಡಿ. ಜಡ್ಜ್ಮೆಂಟ್ ಕಾಪಿಯನ್ನು ಓದ್ಕೊಂಡು ಕತೆ ಹೇಳಿದ್ರೆ ನಾವೇನ್ ಹೇಳಕ್ಕಾಗತ್ತೆ ಮೇಡಮ್? ಎವಿಡೆನ್ಸ್ ಈ ಕೇಳಿಸ್ಕೊಳ್ಳಿ ಸರ್, ಇನ್ನೊಂದ್ಸತಿ ಹೇಳಿ. CW 31, 32, 34 P3 ನೋಡಿ, 1 pair of slippers, SDM ಕಾಲೇಜ್ ID ಕಾರ್ಡ್, ದೀಸ್ ಆರ್ಟಿಕಲ್ಸ್ ಇದೆಲ್ಲ ಕೊಟ್ಟಿದ್ದಾರೆ. ಅದನ್ನ ಜಡ್ಜಸ್ ಬರೆಯುವಾಗ ಏನಂತ ಬರೀತಾರೆ? ಯಾವುದು ಅಲ್ಲಿನ ದಾಖಲೆಗಳನ್ನ ಸಂಗ್ರಹ ಮಾಡಲಿಲ್ಲ ಅಂತ ಬರೀತಾರೆ. ಯಾಕೆ ಬರೀತಾರೆ ಅಂತ ಕೇಳಿದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೋರ್ಟಿನ ಟೇಬಲ್ಗೆ ಇದನ್ನ ಕನ್ವಿನ್ಸ್ ಮಾಡಬೇಕು. ಅದೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾಕೆ ಇದನ್ನು ಮರೆ ಮಾಡ್ತಾರೆ ಅಂತ ಕೇಳೋದು. ಇಂಥದ್ದೇ ಒಂದು ಅನುಮಾನವನ್ನ ಸಂತೋಷ್ ರಾವ್ನ ವೈದ್ಯಕೀಯ ತಪಾಸಣೆಯನ್ನ ನಡೆಸಿದಂತಹ FSL ತಜ್ಞರಾದ ಮಹಬಲ್ ಶೆಟ್ರು ಕೂಡ ವ್ಯಕ್ತಪಡಿಸಿದ್ದಾರೆ. ಅವರು ಮೆಡಿಕಲ್ ರಿಪೋರ್ಟ್ ಅಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳ್ತಾರೆ, ಆತನ ಪ್ರೈವೇಟ್ ಪಾರ್ಟ್, ಸಂತೋಷ್ ರಾವ್ನ ಪ್ರೈವೇಟ್ ಪಾರ್ಟ್ ನಲ್ಲಿ ಇಂಜುರಿ ಇದೆ. ದಟ್ ಇಂಜುರಿ ಹ್ಯಾಸ್ ಬೀನ್ ಮಾರ್ಕ್ಡ್ ಆಸ್ ಇಂಜುರಿ ನಂಬರ್ 11. ಬಟ್ ಬಂದ ಸರ್ ರಜಾಕ್ ಅವ್ರ ಸಮಯ, ಬಟ್ ಜಜ್ಮೆಂಟ್ ಕಾಪಿಯಲ್ಲಿ ಬರೀತಾರೆ ಸರ್, ಯು ಕ್ಯಾನ್ ಸರ್ಚ್ ಆಲ್ಸೋ ಇನ್ ದ ಜಜ್ಮೆಂಟ್ ಕಾಪಿ. ಎಕ್ಸಾಕ್ಟ್ಲಿ ಇಬ್ಬರು ಡಾಕ್ಟರ್ ಸರ್, ಅವ್ರು ಹೇಳಿ, ಇಬ್ಬರು ಡಾಕ್ಟರ್ಸ್, ಡಾಕ್ಟರ್ ಅದಮ್ ಹಾಗೆ ಡಾಕ್ಟರ್ ಮಹಾಬಲ ಶೆಟ್ರು ಇಬ್ಬರು ಕೂಡ ಸಂತೋಷ್ ರಾವ್ನ ಪ್ರೈವೇಟ್ ಪಾರ್ಟ್ ನಲ್ಲಿ ಯಾವುದೇ ಇಂಜುರಿಯನ್ನ ಗುರುತಿಸಿಯೇ ಇಲ್ಲ ಅಂತ ಹೇಳಿ ಜಡ್ಜ್ ಬರೆದಿದ್ದಾರೆ. ಅನುಮಾನ ಇಂಥದ್ದೇ ವಿಚಾರಕ್ಕೆ ಎವಿಡೆನ್ಸ್ ಅನ್ನ ಉಲ್ಲೇಖ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಆ ಪ್ರಕರಣ ನಡೆದ ದಿನದಿಂದ ಈ ತನಿಖೆನೆ ಆ ದಿಕ್ಕೇ ಬೇರೆದಾಗಿತ್ತು. ಪ್ರಾಪರ್ ದಿಕ್ಕಲ್ಲಿ ತನಿಖೆ ನಡೆದೇ ಇಲ್ಲ. ಹಂತ ಹಂತದಲ್ಲಿ ಫೇಲಿಯರ್ ಅನ್ನ ಕಂಡು ಬಂದ್ವಿ. ಇದು PIL ಹಾಕಿರಲ್ಲ, ಸಂತೋಷ್ ರಾವ್ಗೆ ನೀನು ಇದೆಲ್ಲ ಅಪರಾಧಿ ಅಲ್ಲ ಅಂತ ಬಿಡುಗಡೆ ಆದ್ನಲ್ಲ, ನಂತರ ಒಂದು PIL ಹಾಕಿದಾಗ ಕೃಷ್ಣ ಎಸ್ ದೀಕ್ಷಿತ್ ಮಾನ್ಯ ನ್ಯಾಯಾಧೀಶರು ಅವ್ರೇನ್ ಹೇಳ್ತಾರೆ, ಆಕ್ಷನ್ ಶುಡ್ ಬಿ ಟೇಕನ್ ಆನ್ ಡಾಕ್ಟರ್ಸ್, ಆ ಪೊಲೀಸ್ ಯಾರ್ಯಾರು ವೈಫಲ್ಯ ಆಯ್ತು ಅಂತ ಆಕ್ಷನ್ ತಗೊಂಡಿರಲ್ಲ, ಏನು ಇರಲ್ಲ. ಮೊದಲನೇದಾಗಿ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ, ನನ್ ಯಾರ ಪರನೂ ಅಲ್ಲ, ವಿರೋಧನೂ ಅಲ್ಲ, ಯಾರ ಮೇಲೂ ನನ್ನ ಅನುಮಾನನೂ ಇಲ್ಲ, ನಾನು ಪ್ರಶ್ನೆನೂ ಆಗ್ತಿಲ್ಲ. ನನಗ್ ಬೇಕಾಗಿರೋದು ಏನಂದ್ರೆ ನ್ಯಾಯ. ಆ ಹೆಣ್ಣು ಮಗುಗೆ ನ್ಯಾಯ ಸಿಗ್ಬೇಕು. ನೋಡಿ, ಒಂದು ನ್ಯಾಯ ವ್ಯವಸ್ಥೆಯಲ್ಲಿ ನ್ಯಾಯನೇ ಸಿಗಲಿಲ್ಲ ಅಂತ ಹೇಳಿದ್ರೆ ಆ ಅಧಿಕಾರಿಗಳ ಮೇಲೆ, ಆ ವ್ಯವಸ್ಥೆ ಮೇಲೆ ಒಂದು ಸಂಶಯ ಬರೋ ತರ ಮಾಡ್ಕೊಬಾರ್ದು. ಅದಕ್ಕೋಸ್ಕರ ಅಂತ ಹೋಗಿ 10 ಸೆಪ್ಟೆಂಬರ್ 2022 ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಜಿ ಹತ್ರ ಮೆಮೊರಾಂಡಮ್ ಕೊಟ್ಟು, ಈ ಪಾಲಿಟಿಕ್ಸ್ ಎಲ್ಲ ಶುರು ಆಯ್ತಲ್ಲ, ಈ ಬುರ್ಡೆ ಗ್ಯಾಂಗ್ ಅದು ಇದು ಅಂತ, ಅದಕ್ಕೂ ಮುಂಚೆ 2 ವರ್ಷಗಳ ಹಿಂದೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾನು ಪ್ರೆಸ್ ಕ್ಲಬ್ ಬುಕ್ ಮಾಡಿ ಪ್ರೆಸ್ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ವಸಂತ್ ಬಂಗೇರ ಅವರು ಒಂದು ಮಾತು ಹೇಳಿದ್ರು, ಫಾರ್ಮರ್ MLA, ನನಗೆ ಸತ್ಯ ಗೊತ್ತಿದೆ, ನಾನು ಹೇಳಿದ್ರೆ ನನಗೂ ಕೊಂದು ಬಿಡ್ತಾರೆ ಅಂತ. ಇವತ್ತು ಮುಂದಕ್ಕೆ ಬಂದು ಹೇಳಿ, ಅವ್ರ ಪ್ರೊಟೆಕ್ಷನ್ ಕೊಡಿ. ನಾನ್ ಕೇಳ್ತಿರೋದೇನಂದ್ರೆ ಆ ಹೆಣ್ಮಗುಗೆ ನ್ಯಾಯ ಬೇಕು. ಇವಾಗ ಬಹುಶಃ ಕೇಸಸ್ಗಳು ನಡೆದಿವೆ. ಇವಾಗ ಜೆಸಿಕಾ ಲಾಲ್ ಮರ್ಡರ್ ಕೇಸ್, ಬೆಸ್ಟ್ ಬೇಕರಿ ಕೇಸ್, ಸ್ವಾಮಿ ಶ್ರದ್ಧಾನಂದ ವರ್ಸಸ್ ಶಾಕಿರಾ ಖಲೀಲಿ ಕೇಸ್, ಈ ಕೇಸಸ್ಗಳೆಲ್ಲ ಏನಾಯ್ತು? ಎಲ್ಲ ಕ್ಲೋಸ್ ಚಾಪ್ಟರ್, ಕ್ಲೋಸ್ ಕೇಸ್ ಅಂತ ಬಿಟ್ರು. ಆದ್ರೆ ಕ್ಲೋಸ್ ಕೇಸ್ ಅಲ್ಲ ಇದು ಸಿಸ್ಟಮ್ ಇನ್ ಫೇಲಿಯರ್ ಅಂತ ಹೇಳ್ತೀನಿ. ಯಾವತ್ತಿಗೂ ಒಂದು ಕೇಸಲ್ಲಿ ಯಾರು ಮಾಡಿದ್ದಾರೆ ಅನ್ನೋದನ್ನ ಸಿಕ್ಕಾಕೊಂಡಿಲ್ಲ ಅಂತ ಹೇಳಿದ್ರೆ ದ ಚಾಪ್ಟರ್ ಇಸ್ ನಾಟ್ ಕ್ಲೋಸ್ಡ್, ದ ಕೇಸ್ ಇಸ್ ನಾಟ್ ಕ್ಲೋಸ್ಡ್. ಅದು ಸರ್ಕಾರದ ಆವಾಗ ಇರುವ ತನಿಖಾಧಿಕಾರಿಗಳ ಒಂದು ವೈಫಲ್ಯ. ಇವಾಗ ಸ್ವಾಮಿ ಶ್ರದ್ಧಾನಂದ ಕೇಸಲ್ಲಿ ಶಾಕಿರಾ ಖಲೀಲಿಯನ್ನ ಕೊಂದುಬಿಟ್ಟು ಮನೆಯಲ್ಲೇ ಹಾಕಿದ್ದ ಅವನು, ಯಾರಿಗೂ ಗೊತ್ತಾಗಿಲ್ಲ. ಲಂಡನ್ ಇಂದ ಸಾರಾ ಖಲೀಲಿ ಅವ್ರ ಮಗಳು ಬಂದು ಮರು ತನಿಖೆಗೆ ಆಗ್ರಹಿಸಿದ ನಂತರ, ಈ ಕೇಸನ್ನ ಓಪನ್ ಮಾಡಿದ ನಂತರ ಸಿಕ್ಕಾಕೊಂಡ ಇವಾಗ ಜೀವಾವಧಿ ಶಿಕ್ಷೆ ನಡೀತಾ ಇದೆ. ಏನಾಗಿ ಪ್ರಕರಣ ಕಡೆಗೆ ಸಿಗಾಕೊಂಡ ಆರೋಪಿ ಅವನ್ ತಾನೇ ಕೊಂದಿದ್ದು ಆಸ್ತಿಗೋಸ್ಕರ. ಮರು ತನಿಖೆ SIT ಫಾರ್ಮ್ ಆಗ್ಲಿ, ಅದ್ರಲ್ಲಿ ಏನಿದೆ, ಯಾರ್ದೇನು ಹೋಗ್ಬಿಡುತ್ತೆ. ಇಲ್ಲಿ ಯಾರಿಗೋ ಒಂದು ಕಾಪಾಡೋ ಒಂದು ಪಿತೂರಿ ನಡೆದಿದೆ ಅಂತ ಒಂದು ಸಂಶಯ ಪ್ರತಿಯೊಬ್ಬರ ಮನಸ್ಸಲ್ಲಿದೆ. ಆ ಸಂಶಯ ದೂರ ಆಗಬೇಕು, ಅದು ಬೇಡ. ಯಾರನ್ನು ಕಾಪಾಡೋ ಪ್ರಯತ್ನ ದಟ್ ಬಿಕಮ್ಸ್ ಪಾಲಿಟಿಕ್ಸ್. ಆಯ್ತು, ಪಾಲಿಟಿಕ್ಸ್ ಅಲ್ಲ ಸರ್, ಇದ್ರಲ್ಲಿ ಬೇಕಾಗಿರೋದು ಸೌಜನ್ಯ ನ್ಯಾಯ. ಹಾಗಾಗಿ ಯಾರನ್ನು ಕಾಪಾಡೋ ಪ್ರಯತ್ನ. ಈಗ ಸಂತೋಷ್ ರಾವ್, ನಾನು ಆಗ್ಲೇ ಹೇಳಿದೆ ಸರ್, ಸ್ಪೆಸಿಫಿಕಲಿ ಗಾಯದ ಗುರುತಿನ ಬಗ್ಗೆ ಡಾಕ್ಟರ್ ಮಹಾಬಲ ಶೆಟ್ರು ಬಹಳ ಸ್ಪೆಸಿಫಿಕ್ ಆಗಿ ಉಲ್ಲೇಖ ಮಾಡಿದ ಮೇಲೂ ಕೂಡ ಭೈರಪ್ಪ ಹರೀಶ್ ಅವರೇ, ಜಜ್ಮೆಂಟ್ ಕಾಪಿಯಲ್ಲಿ ಇಬ್ಬರು ಡಾಕ್ಟರ್ಗಳು ಕೂಡ ಆತನ ಪ್ರೈವೇಟ್ ಪಾರ್ಟ್ ಮೇಲೆ ಇಂಜುರಿ ಇಲ್ಲವೇ ಇಲ್ಲ ಅಂತ ಬರೆದಿದ್ದಾರೆ.
ಹಾಗೆ ಹರೀಶ್ ಮಡಿವಾಳ ಸತ್ತ ನಂತರದಲ್ಲಿ ಗೋಪಾಲ್ ಪೂಜಾರಿಯನ್ನ ಒಬ್ಬ ಎವಿಡೆನ್ಸ್ ಆಗಿ ಅಲ್ಲಿ ನಿಲ್ಲಿಸುವ ಸಾಧ್ಯತೆ ಇದ್ದು ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕರೆದಿದ್ದ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ನಮಗೆ ಸಾಕ್ಷ್ಯಗಳೇ ಇಲ್ಲ ಅಂತ ಹೇಳಿ ಜಡ್ಜ್ ಬರೀತಾರೆ ಅಂತಂದ್ರೆ ಇಲ್ಲಿ ಯಾರು ರಕ್ಷಣೆ ಮಾಡ್ತಿದ್ದಾರೆ? ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆರೋಪಿ ಸ್ಥಾನದಲ್ಲಿರುವವನನ್ನ ಅಪರಾಧಿ ಮಾಡೋ ಪ್ರಯತ್ನ ಮಾಡಿದ್ರ ಅಥವಾ ಆರೋಪಿಯನ್ನ ಖುಲಾಸೆ ಮಾಡೋ ಪ್ರಯತ್ನ ಮಾಡಿದ್ರ? ಅನುಮಾನ ಹುಟ್ಟುತ್ತೆ. ಅವ್ರ ಉತ್ತರ ಕೊಡಿ. ಇಲ್ಲ ನೋಡಿ, ನಾವು ಈಗ ಈ ಡಿಸ್ಕಷನ್ ಹೇಗೆ ಹೋಗ್ತಾ ಇದೆ ಅಂತಂದ್ರೆ ಜಡ್ಜೆ ತಪ್ಪಾಗಿ ಬರೆದ್ಬಿಟ್ಟಿದಾರೇನೋ ಇರೋ ಅನುಮಾನವನ್ನು ಹೇಳ್ತಿದ್ದೀವಿ ಸರ್. ಅನ್ನೋ ತರದಲ್ಲಿ ಜನಗಳಿಗೆ ತಪ್ಪು ಮಾಹಿತಿ ಹೋಗೋದು ಬೇಡ. ನೀವ್ ಏನ್ ಪ್ರೆಸೆಂಟ್ ಮಾಡ್ತೀರಾ ಯಾರು ಸರ್ಕಾರ ಯಾರನ್ನ ಕಾಪಾಡಕ್ ಪ್ರಯತ್ನ ಪಟ್ಟರು? ರಜಾಕ್ ಸರ್, ಜಡ್ಜ್ ಮುಂದೆ ಇರುವ ಎವಿಡೆನ್ಸ್ ಅನ್ನ ಸಬ್ಮಿಟ್ ಮಾಡಬೇಕಾಗಿದ್ದ ಹೊಣೆಗಾರಿಕೆ ಯಾರದ್ದು? ತನಿಖಾಧಿಕಾರಿಗಳದು. ತನಿಖಾಧಿಕಾರಿಗಳು ಕೊಟ್ಟಂತದ್ದನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ಕೊಡಬೇಕಾಗಿತ್ತಾ ಇಲ್ವಾ? ಆವಾಗ ಇದ್ದಿದ್ದ ಸರ್ಕಾರ ಯಾರ್ದು? ಭೈರಪ್ಪ ಸರ್ ಉತ್ತರ ಕೊಡ್ಲಿ. ಇದ್ದ ಎವಿಡೆನ್ಸ್ ಅನ್ನ ಈಗ ರುದ್ರಮುನಿ ಅವರು ಮಾಡಿದ ಆರೋಪವೂ ಅಷ್ಟೇನೆ, ಮಹಾಬಲ್ ಶೆಟ್ರು ಮಾಡಿರುವ ಆರೋಪನೂ ಅಷ್ಟೇನೆ. ನಾನು ಯಾಕೆ ಪರ್ಟಿಕ್ಯುಲರ್ ಆಗಿ ಅವ್ರ ಹೆಸರು ತಗೊಳ್ತಿದ್ದೀನಿ ಅಂದ್ರೆ ಅವರಿಬ್ರು ಮಹಾಭಾರತ ಕಾರ್ಯಕ್ರಮದಲ್ಲಿ ಬಂದಿದ್ರು, ಒಂದಷ್ಟು ದಾಖಲೆಗಳನ್ನ ಆಡಿಯನ್ಸ್ಗೂ ವೀಕ್ಷಕರಿಗೂ ತೋರಿಸಿದ್ದಾರೆ. ಅವ್ರೇನ್ ಹೇಳ್ತಿರೋದು, ಈ ಪ್ರಕರಣಕ್ಕೆ ಪೂರಕವಾದ ಅಷ್ಟು ಎವಿಡೆನ್ಸ್ ಅನ್ನ ನಾವು ಕೊಟ್ಟಿದ್ದಾಗಿಯೂ ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅದನ್ನ ಜಡ್ಜ್ ವರ್ಗೂ ತಲುಪಿಸಲಿಲ್ಲ. ಹಾಗಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇಂದಾಗಿಯೇ ಈ ಇಡೀ ಪ್ರಕರಣ ಹಳ್ಳ ಹಿಡಿತು. ಇದಾರು ಇರಬಹುದೇನೋ, ನಾನು ಇಲ್ಲ ಅಂತ ಅಲ್ಲಗಳಿತಾ ಇಲ್ಲ. ಮತ್ತೆ ಆತ ತಪ್ಪು ಮಾಡಿದನೋ ಇಲ್ಲೋ ಅನ್ನೋಂಥದ್ದು ಮರು ತನಿಖೆಯಲ್ಲಿ ಏನಾದರೂ ಹೊರಬಂದ್ರೆ ಬರ್ಬೋದು. ಆತನು ತಪ್ಪು ಮಾಡಿರ್ಬೋದು. ಮತ್ತೆ ಐಒ ಅಂತೂ ಮತ್ತೆ ಡಾಕ್ಟರ್ ಅಂತೂ ಇದರಲ್ಲಿ ಯಾವ ರೀತಿ ಹದಗೆಡಿಸಬೇಕೋ ಆ ರೀತಿ ಹದಗೆಡಿಸಿ ಈ ಪ್ರಕರಣವನ್ನ ಹಳ್ಳಕ್ಕಿಡಿಸಿದ್ರು. ಮತ್ತೆ ಡಾಕ್ಟರ್ದು ಮತ್ತೆ ಈ ಏನು ಐಒ ಇದ್ದಾರೆ, ಇವರಿಬ್ಬರೇ ಪ್ರಮುಖವಾದಂತ ಕಾರಣ. ಇವರಿಬ್ಬರನ್ನ ಸರಿಯಾಗಿ ಹ್ಯಾಂಡಲ್ ಮಾಡಬೇಕಾದಂತದ್ದು ಆವತ್ತಿನ ಸರ್ಕಾರಗಳಾಗ್ಬೋದು, ಮತ್ತೊಂದಾಗ್ಬೋದು, ಅಥವಾ ಇನ್ನೊಂದು ಇಲಾಖೆ ಆಗ್ಬೋದು, ಅವರ ಜವಾಬ್ದಾರಿ ಆಗಿತ್ತು. ಸೊ ಅವರು ಸರಿಯಾಗಿ ಕೆಲಸ ನಿಭಾಯಿಸಿದೆ. ಇವತ್ತು SIT ಏನಾದ್ರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಯಾರನ್ನು ದೂರ್ತೀರಿ ನೀವು? ಸಿದ್ದರಾಮಯ್ಯನ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಗೃಹ ಇಲಾಖೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಬೈತಿರಲ್ವಾ? ನಾವು ಬೈತೀವಿ ಸರಿ ಮಾಡ್ಲಿಲ್ಲ ಅಂದ್ರೆ. ಆವತ್ತು ಆಗಿರುವಂತ ಅಚಾತುರ್ಯಗೆ, ಆವತ್ತಾಗಿರುವಂತ ಸರ್ಕಾರದ ಅಡಿಯಲ್ಲಿ ಬರುವಂತ ಅಧಿಕಾರಿಗಳು ತಪ್ಪು ಮಾಡಿರುವಂತದ್ದು ಯಾರನ್ನ ದೂರ್ತೀರಿ? ಆ ಅಧಿಕಾರಿಗಳನ್ನ. ಇವತ್ತೇನಾದ್ರೆ ಕಾಂಗ್ರೆಸ್ ಸರ್ಕಾರ ದೂರ್ತೀರಿ, ಆವತ್ತಾದ್ರೆ ಅಧಿಕಾರಿಗಳನ್ನ ದೂರ್ತೀರಿ. ಇದ್ಯಾವ ನ್ಯಾಯ? ಅವತ್ತು ಕೂಡ ಜವಾಬ್ದಾರಿ ಇದ್ದಂತ ಸರ್ಕಾರವನ್ನ ದೂರ್ಬೇಕಲ್ವಾ? ರಾಜ್ಯ ಸರ್ಕಾರವನ್ನ ದೂರ್ಬೇಕು. ಮತ್ತೆ ರಾಜ್ಯ ಸರ್ಕಾರದಲ್ಲಿ ಮುಖ್ಯಸ್ಥರಾಗಿದ್ದಂತ ಗೃಹ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿ ಆಗಿರಬಹುದು, ಮತ್ತೆ DGP ಆಗಿರಬಹುದು, ಅಲ್ಲಿನ SP ಆಗಿರಬಹುದು, ಇವ್ರನ್ನೆಲ್ಲ ದೂರ್ಬೇಕು. ಮತ್ತೆ ಅವರನ್ನ ಯಾತಕ್ಕೆ ಈ ರೀತಿಯಾಗಿ ಮಾಡಿದ್ರೆ ಅಂತ ಹೇಳಿ ಇವತ್ತು ಇದು ಹಿಂದೆ ಏನಾದ್ರೂ ಇತ್ತ? ಇವರು ಕೂಡ ಕಾಣದ ಕೈಗಳ ಷಡ್ಯಂತ್ರಕ್ಕೆ ಏನಾದ್ರು ಸಿಲುಕಿದ್ರ? ಯಾರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, IO ಆಗ್ಬೋದು, ಇವರಿಂದ ಕಾಣದ ಕೈಗಳನ್ನ ಕೆಲಸ ಮಾಡಿತ್ತ? ಇದನ್ನೆಲ್ಲ ತನಿಖೆ ಹೊರಗೆ ಬರ್ಬೇಕಾದ್ರೆ ನಾಳೆ ಕಿರ್ಚಿದ್ರೆ ಆಗೋದಿಲ್ಲ, ತನಿಖೆಯಿಂದ ಹೊರಬರ್ಬೇಕು. ನೋಡಿ, ಪ್ರಕರಣ ಆದಾಗ ಬಿಜೆಪಿ ಸರ್ಕಾರ ತನಿಖೆ ನಡೆದು ಕೋರ್ಟ್ ವರೆಗೂ ಬರೋಷ್ಟೊತ್ತಿಗೆ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಪ್ರಭಾವ ಅಂದ್ರೆ ಯಾವ ಪಕ್ಷ? ಇವರೆಲ್ಲ ಹೇಳೋ ಪ್ರಕಾರ ಸರ್ಕಾರ ಕೂಡ ಸಂತೋಷ್ ರಾವನ್ನ ನಿರಪರಾಧಿಯಾಗಿ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದೆ ಅನ್ನೋ ರೀತಿಯಲ್ಲಿ ಇವ್ರು ಹೇಳೋದು. 127 ಪ್ಯಾರಾ ನಂಬರ್ ತೆಗೆದು ನೋಡಿ, ಯಾವುದೇ ಇಂಜುರೀಸ್ ಇಲ್ಲ ಅಂತೇಳಿ ಜಡ್ಜಸ್ ಬರೀತಾರೆ. PW14 ಮಹಾಬಲೇಶ್ ಡಾಕ್ಟರ್ ಒಂದು ರಿಪೋರ್ಟ್ ಕೊಟ್ಬಿಟ್ಟಿದ್ದಾರೆ, ಎಲ್ಲೆಲ್ಲಿ ಗಾಯ ಆಗಿದೆ ಅದರ ಸ್ಕೆಚ್ ಸಹ ಇದೆ. ಆ ಮೆಡಿಕಲ್ ರಿಪೋರ್ಟ್ ನಾನು ಇಲ್ಲಿ ಶೋ ಮಾಡ್ತೀನಿ. ಅವನ ಎಲ್ಲೆಲ್ಲಿ ಇಂಜುರಿ ಆಗಿದೆ, ಯಾವ್ಯಾವ ಗಂಟೆಗೆ ಆಗಿದೆ, ಅವನ ಗುಪ್ತಾಂಗದಲ್ಲಿ ಯಾವ ತರದ ಗಾಯ ಆಗಿದೆ, ಅವನಿಗೆ ಏನ್ ಫಿಮೋಸಿಸ್ ಅನ್ನುವಂತ ಸಮಸ್ಯೆ ಇತ್ತು ಅಂತ ಬರ್ದಿದ್ದಾರೆ. ಇದನ್ನ ಜಡ್ಜಸ್ ಟೇಬಲ್ಗೆ ಕನ್ವಿನ್ಸ್ ಮಾಡಬೇಕಾಗಿರುವಂತ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಂತೋಷ್ ರಾವನ್ನ ಬಚಾವ್ ಮಾಡುವ ಕಾರಣಕ್ಕೆ, ಅಂದ್ರೆ ಇವ್ರು ಹೇಳುವ ಹಾಗೆ ಸರ್ಕಾರವೇ ಹೇಳ್ತಂತೆ, ಸರ್ಕಾರವೇ ಪ್ರಭಾವ ಬೀರಿ ಸಂತೋಷ್ ರಾವನ್ನ ಬಚಾವ್ ಮಾಡ್ಲಿಕ್ಕೋಸ್ಕರ ಸಾಕ್ಷಿಯನ್ನ ಜಡ್ಜಸ್ಗೆ ಅವರು ಕೊಡ್ಲಿಲ್ಲ ಅನ್ನೋ ರೀತಿಯಲ್ಲಿ 127 ಅಲ್ಲಿ ಇದೆ, 128 ಅಲ್ಲೂ ಇದೆ. ಆ ಜಡ್ಜ್ಮೆಂಟ್ ಆರ್ಡರ್ ನೀವು ಓದಿದ್ರೆ ಹೌದಲ್ವ ಅನ್ಸುತ್ತೆ. ಇವತ್ತು ಇಡೀ ರಾಜ್ಯದಲ್ಲಿ ಕೆಲವರಿಗೆ ಗೊಂದಲ ಆಗಿರೋದೇನಂದ್ರೆ, ಜಡ್ಜ್ಮೆಂಟ್ ಅಲ್ಲಿ ಇದೆಯಲ್ರಿ ಯಾವ ಮೆಟೀರಿಯಲ್ ಎವಿಡೆನ್ಸ್ ಇಲ್ಲ ಅಂತ ಬರ್ದಿದೆ. ಹಾಗಿದ್ರೆ ಚಾರ್ಜ್ ಶೀಟ್ ಅಲ್ಲಿ ಇರೋ ಮೆಟೀರಿಯಲ್ ಎವಿಡೆನ್ಸ್ ಯಾರ್ದು? ಯೋಗೀಶ್ ಅವರು ಹಾಕೊಂಡಿರೋ ಚಪ್ಪಲಿನ. ಹಾಗಿದ್ರೆ ಚಾರ್ಜ್ ಶೀಟ್ ಅಲ್ಲಿ ಇದ್ದದ್ದು ಕೋರ್ಟಿಗೆ ಯಾಕೆ ಹೋಗಿಲ್ಲ? ಹಾಗಿದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾಕೆ ಕೋರ್ಟಿಗೆ ಕೊಟ್ಟಿಲ್ಲ? ಹಾಗಿದ್ರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಯಾರು ಖರೀದಿ ಮಾಡಿದ್ರು? ಇದನ್ನ 2-3 ಚಾರ್ಜ್ ಶೀಟ್ ಅನ್ನ ಓದಿದ್ರೆ ಇಷ್ಟು ಇದ್ದು ಹೀಗೆ ತೀರ್ಪು ಬಂತು ಅನ್ನೋದು ಅರ್ಥ ಆಗತ್ತೆ. ನಾಟ್ ಓನ್ಲಿ ಜಡ್ಜ್ಮೆಂಟ್ ಕಾಪಿಯನ್ನ ಓದ್ಕೊಂಡು ಬಂದ್ರೆ ಹಿಂಗೆ ಯುದ್ಧ ಮಾಡಬೇಕಾಗತ್ತೆ.